ಬೇಲೂರು ತಾಲೂಕಿನ ಕೃಷಿ ಮಾರುಕಟ್ಟೆಯ ತ್ಯಾಜ್ಯದ ವಸ್ತುಗಳನ್ನು ಎಲ್ಲೆಂದರಲ್ಲಿ ರಸ್ತೆಯ ಬದಿಯಲ್ಲಿ ಹಾಕುತ್ತಿದ್ದ ಟಿಪ್ಪರ್ ವಾಹನದ ಚಾಲಕನಿಗೆ ಪುರಸಭೆಯಿಂದ ದಂಡ ವಿಧಿಸಲಾಯಿತು. ಹೇಳಿ ಕೇಳಿ ಬೇಲೂರು ವಿಶ್ವವಿಖ್ಯಾತಿಗೆ ಹೆಸರು ಪಡೆದಿದೆ. ಇಲ್ಲಿ ಸೌಂದರ್ಯಕ್ಕೆ ಶುಚಿತ್ವಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ. ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭಕ್ತಾದಿಗಳು ಸೇರಿದಂತೆ ಶ್ರೀ ಚನ್ನಕೇಶವ ದೇಗುಲ ದರ್ಶನಕ್ಕೆ ಬರುತ್ತಾರೆ. ಪುರಸಭೆ ವತಿಯಿಂದಲೂ ಕೂಡ ಪಟ್ಟಣ ಸೌಂದರ್ಯ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡುತ್ತಿದೆ. ಆದರೂ ಕೆಲ ಅವಿದ್ಯಾವಂತರಿಂದ ಎಲ್ಲೆಂದರಲ್ಲಿ ಕಸ ತ್ಯಾಜ್ಯದ ವಸ್ತುಗಳನ್ನು ಬಿಸಾಕುತ್ತಿದ್ದು ಇದರಿಂದ ಪಟ್ಟಣದ ಸ್ವಚ್ಛತೆ ಕಾರ್ಯ ಕುಂಠಿತವಾಗುತ್ತಿರುವುದು ಸುಳ್ಳಲ್ಲ. ಪಟ್ಟಣದ ಹಾಸನ ರಸ್ತೆಯ ಎಪಿಎಂಸಿ ಆರ್ಎಂಪಿ ಮಾರುಕಟ್ಟೆಯ ತ್ಯಾಜ್ಯದ ವಸ್ತುಗಳನ್ನು ಬೇಕಾಬಿಟ್ಟಿ ಟಿಪ್ಪರ್ ಮೂಲಕ ರಸ್ತೆಯ ಬದಿಯಲ್ಲಿ ಅವೈಜ್ಞಿಕವಾಗಿ ಸುರಿದು ಹೋಗುವುದನ್ನು ಗಮನಿಸಿದ ಪುರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಟಿಪ್ಪರ್ ಚಾಲಕನಿಗೆ ದಂಡ ವಿಧಿಸಿ ಅವರಿಗೆ ಎಚ್ಚರಿಕೆ ನೀಡಿ ಕಳುಹಿಸಿದ ಘಟನೆ ನಡೆದಿದೆ. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ಪಟ್ಟಣದ ಸ್ವಚ್ಛತೆಗೆ ಪುರಸಭೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡುವತ್ತ ಗಮನ ಹರಿಸುತ್ತಿದ್ದೇವೆ. ನಾವುಗಳು ಸ್ವಚ್ಛತೆ ಬಗ್ಗೆ ಜನರಲ್ಲಿ ಎಷ್ಟು ಜಾಗೃತಿ ಮೂಡಿಸಿದರೂ ಕೂಡ ಕೆಲವರು ಎಲ್ಲೆಂದರಲ್ಲಿ ತ್ಯಾಜ್ಯದ ವಸ್ತುಗಳನ್ನು ಹಾಕುತ್ತಿರುವುದು ನಮ್ಮ ಗಮನಕ್ಕೆ ಬರುತ್ತಿದೆ. ಅದರಂತೆ ಪಟ್ಟಣದ ನಗರದ ರಸ್ತೆಯ ಆರ್ಎಂಸಿಎಲ್ ಕಸದ ತ್ಯಾಜ್ಯವನ್ನು ಟಿಪ್ಪರ್ ಮೂಲಕ ಕಸದ ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಸುರಿಯುತ್ತಿರುವುದು ನಮ್ಮ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಗಮನಿಸಿದ್ದಾರೆ. ಕಸವನ್ನು ಈ ರೀತಿ ಸುರಿಯುವುದು ತಪ್ಪು ಎಂದು ತಿಳಿ ಹೇಳಿ ಪುರಸಭೆಗೆ ಅವರನ್ನು ಕರೆತಂದಾಗ ವಾಹನ ಚಾಲಕ ನಮ್ಮ ವಾರ್ಡಿನವರಾಗಿದ್ದರೂ ಕೂಡ ನಮ್ಮ ಮತದಾರರಾಗಿದ್ದರೂ ಕೂಡ ಅವರಿಗೆ ಬುದ್ಧಿ ಹೇಳಿ ದಂಡದ ಹಣವನ್ನು ನಾನೇ ಬೇಕಾದರೆ ಕೊಡುತ್ತೇನೆ ಎಂದು ಹೇಳಿ ನಾವು ಅವರಿಗೆ ದಂಡ ವಿಧಿಸಿದ್ದೇವೆ. ಅದರಂತೆ ಚಿಕ್ಕಮಗಳೂರು, ಹಾಸನ ರಸ್ತೆ, ಮೂಡಿಗೆರೆ ರಸ್ತೆ ಹಾಗೂ ಸಕಲೇಶಪುರ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಕಸವನ್ನು ಸಾರ್ವಜನಿಕರು ದ್ವಿಚಕ್ರ ವಾಹನದಲ್ಲಿ ಹಾಕುತ್ತಿದ್ದಾರೆ. ಆದ್ದರಿಂದ ದಯಮಾಡಿ ಕಸವನ್ನು ಪುರಸಭೆ ವತಿಯಿಂದ ಬರುವ ವಾಹನದಲ್ಲೇ ಹಾಕಬೇಕು. ಹಸಿ ಕಸ, ಒಣ ಕಸ ಬೇರ್ಪಡಿಸಿ ಹಾಕಬೇಕು. ಇಲ್ಲದೆ ಹೋದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಅವುಗಳನ್ನು ಬೇರ್ಪಡಿಸಲು ಸಾಕಷ್ಟು ತೊಂದರೆಯಾಗುತ್ತದೆ ಎಂದರು. ಮುಂದೆ ಎಲ್ಲೆಂದರಲ್ಲಿ ಕಸ ಹಾಕುವುದು ಕಂಡು ಬಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದಲ್ಲದೆ ಕಾನೂನು ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಮುಂದೆ ಮೇನ್ ರೋಡ್, ಹಾಸನ ರೋಡ್ ಒಂದೇ ಅಲ್ಲ, ಹಾಸನ ರೋಡ್ ಇರ್ಬೋದು, ಚಿಕ್ಕಮಗಳೂರು ರೋಡು, ಹಳೇಬೀಡು ರೋಡು, ಮೂಡಿಗೆರೆ ರೋಡು, ಸಕಲೇಶಪುರ ರೋಡಲ್ಲಿ ತುಂಬ ಕಸ ಹಾಕ್ತಿದ್ದಾರೆ ಜನ. ತುಂಬ ಅಂದರೆ ಹೇಳಬಾರ್ದು, ಬೇಕಾಬಿಟ್ಟು ಏನು ಬೈಕಲ್ಲಿ ಬರೋದು, ಹಿಂಗಡೆ ಕಟ್ಕೊಂಡು ಎಷ್ಟು ಹೋಗೋದು, ಈ ಥರ ಕೆಲಸಗಳು ತುಂಬ ನಡೀತಿದೆ. ಸಾರ್ವಜನಿಕರು ಇದನ್ನು ಗಮನ ಹರಿಸಬೇಕು. ಕಸ ತಂದು ರೋಡಲ್ಲಿ ಹಾಕೋಂಥ ಕಾರ್ಯಕ್ರಮ ಮಾಡಬಾರ್ದು. ತಮ್ಮ ಮನೆ ಬಾಗಿಲಿಗೆ ನಾವು ಪುರಸಭೆಯ ಕಸವನ್ನು ನಿರ್ವಹಣೆ ಮಾಡುವಂಥ ಗಾಡಿನ ಕಳಿಸ್ಕೊಡ್ತಾ ಇದ್ದೀವಿ. ಆ ಗಾಡಿಗೆ ನೀವು ಹಾಕಬೇಕು. ಆ್ಯಕ್ಚುಲಿ ನೀವು ಮಾಡೋದಾದರೆ ಕಸ ವಿಲೇವಾರಿ ಅಂತ ಅಂದರೆ ಹಸಿ ಕಸ, ಒಣ ಕಸ ಇವನ್ನ ಸಪ್ರೇಟ್ ಮಾಡಬೇಕು ಅಂತ ಇರೋದು. ಆದರೂ ಸಹ ನೀವು ತಂದು ಸುರಿತೀರ. ನಮ್ಮ ಹುಡುಗರು ಹೋಗಿ ಅಲ್ಲಿ ಹಸಿ ಕಸ ಬೇರೆ, ಒಣ ಕಸ ಬೇರೆನ ಮಾಡ್ಕೊಂಡು ತುಂಬ ಕಷ್ಟಪಟ್ಟು ಕೆಲಸನ ಮಾಡ್ತಾರೆ. ದಯಮಾಡಿ ಯಾರೂ ಸಹ ಇನ್ನು ಮುಂದೆ ರೋಡಲ್ಲಿ ಕಸ ಹಾಕಬಾರ್ದು ಅಂತ ತಮ್ಮಲ್ಲೇ ವಿನಮ್ರತವಾಗಿ ಕೇಳ್ಕೊಳ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಥರ ಕಸನ ರೋಡಲ್ಲಿ ಹಾಕಿ ಸಿಗಾಕೊಂಡ್ರೆ ಅವರಿಗೆ ಫೈನ್ ಹಾಕೋದಲ್ಲ, ಮುಂದೆ ಈ ಕಾನೂನು ಅಡಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸಲು ಏನಿದೆ ಕಾನೂನು ಪ್ರಕಾರ ಅದನ್ನು ನಾವು ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.